ಕರೆದಿದ್ದಕ್ಕೆ ಸರ್ ಹೋದ್ರು. ಆಯಿತು. ಅಲ್ಲಿ ಹೋದಾಗ ಮಾತುಕತೆ ಆಡಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ, ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ. ಅವರು ಈ ತಲೆ ಎಳ್ಳರ್ಸೋದ್ರ ಬಾಯಲ್ಲಿ ಹೇಳಬೇಕು, ಭಗವಂತ ನಾಲ್ಗೆ ಕೊಟ್ಟವನೇ. ಹೌದೌದು ಸರ್. ಹೌದಾ ಸರ್, ನಿಮ್ಗೆ ದಾಖಲೆ ಸಿಗ್ತಾ ಸರ್? ಇದಿಷ್ಟೇ. ಕೇಳಿ ಸರ್ ಅವ್ರನ್ನ, ಕೇಳಿ ಸರ್. ಅವ್ರು ಹೇಳ್ತಾರೆ ಮಹೇಶ್ ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ. ಇರ್ರಿ ಸರ್, ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ. ರಕ್ಷಕ್ ಅವ್ರ ಪಾತ್ರ ಏನಾಗಿತ್ತು ಅಲ್ಲಿ? ಸರ್ ರಕ್ಷಕ್ ಬಗ್ಗೆ ಹೇಳ್ತೀನಿ ನೋಡಿ. ಅವ್ನು ಬಂದಿರೋದು ನಿಜ, ನಾನು ಅವ್ರ ಜೊತೆಗೆ ಬಂದಿದ್ದು. ನಾನು ಬಂದಿರೋದೇ ರಕ್ಷಕ್ ಪರವಾಗಿ ಅಂತ ಕಳಿ. ನಾನು ಇರೋದು ರಕ್ಷಕ್ ಜೊತೆಗೆ ಇರೋದು, ಅವ್ರ ಜೊತೆಗೆ ಯಾವಾಗೂ ಇದ್ದೇ ಇರ್ತೀನಿ. ಅವನು ಯಾವುದೇ ಕಾರಣಕ್ಕೂ ಸುಪಾರಿನೂ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಅವ್ನು ಬಂದಿರೋದು ಸತ್ಯ. ಆ ಸ್ಪಾಟಲ್ಲಿ ಏನು ನಡೆದಿದೆಯೋ, ಡ್ರ್ಯಾಗನ್ ತೆಗ್ದಾಗಂತೂ ನಾವು ಇರಲಿಲ್ಲ, ಪಕ್ಕದಲ್ಲಿ 10 ಅಡಿ ಡಿಫ್ರೆನ್ಸಲ್ಲಿ ನಾನಿದ್ದೆ. ಅದನ್ನ ಹೇಳಿ. ಅವರು ನಿಮ್ ಪಾತ್ರ ಕೇಳ್ತಾ ಇಲ್ಲ ಪ್ರಮೋದಣ್ಣ, ಒಂದ್ ನಿಮಿಷ. ಅವರು ನಿಮ್ ಪಾತ್ರ ಕೇಳ್ತಾ ಇಲ್ಲ. ವೆಪನ್ ತೆಗೆದಾಗ ರೌಡಿಗಳ ಜೊತೆ ರಕ್ಷಕ ಅಷ್ಟೇ. ಅದನ್ನ ಅವ್ರು ಒಪ್ಕೊಳಕ್ಕೂ ರೆಡಿ ಇದ್ದಾರೆ. ಅವ್ನು ಇನ್ನು 22 ವರ್ಷ 23 ವರ್ಷದ ಹುಡುಗ. ಅವನು ಭಯ ಬಿತ್ತನಾಗವನೆ. ಅಲ್ಲಿ ನಡೆದಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಭಯ ಬಿದ್ದಿದ್ದಾನೆ. ಇದೊಂದು ಇನ್ಸಿಡೆಂಟ್ ಆಗಿದೆ. ಬಟ್ ಪ್ರಥಮ್ ಸರ್ ಅವರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಇದು ಟೇಬಲ್ ಮ್ಯಾಗೆ ಮುಗಿಸೋಣ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಹೇಳಿದ್ರು. ರಕ್ಷಕ್ ಅವ್ರು ಮಾಡಿದ್ರು, ಅಣ್ಣ ತಮ್ಮಂದ್ರ ತರ ಇದ್ರು. ಯಾವುದೇ ವೈಯಕ್ತಿಕವಾಗಿ ಇವ್ರಕ ಗಲಾಟೆಗಳಿಲ್ಲ, ರಕ್ಷಕಕ್ಕಾಗ್ಲಿ ಇವ್ರಿಗಾಗ್ಲಿ ಯಾವುದೇ ತರವಾಗಿ ಇಲ್ಲ. ಇವತ್ತು ಅಣ್ಣ ತಮ್ಮಂದ್ರ ತರನೇ ಮಾತಾಡ್ತಾರೆ. ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು. 2 ಅವರ್ಗೆ ಮುಂಚೆ ಬಂದಿದ್ದು ನಿಜ, ಕುತ್ಕೊಂಡಿದ್ದು ನಿಜ, ಮಾತಾಡಿದ್ದು ನಿಜ. ಅವ್ನು ಇರೋದೇ ಆ ತರ ವ್ಯಕ್ತಿ. ಇಲ್ಲಿ ಆಯ್ತು, ಇಲ್ಲಿಗೆ ನಿಲ್ಲಿಸಿ. ಲಾಸ್ಟ್ ಸರ್, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 15 ನಿಮಿಷದಲ್ಲಿ ನಿಮಗೆ ಅದ್ರ ಕಾಪಿ ಸಿಗುತ್ತೆ ಸರ್. ಒಂದು ರಿಕ್ವೆಸ್ಟ್, ಒಂದು ನಿಮಿಷ. ಘಟನೆ ನಡೆಯುವಾಗ ರಕ್ಷಕ ಇವರು ಪರವಾಗಿ ನಿಂತು ಮಾತಾಡಿ ಇಲ್ಲ, ನಿಂತಿಲ್ಲ. ಆ ಘಟನೆ ರಕ್ಷಕ ಅವರ ಪಾತ್ರ ಏನಾಗಿತ್ತಲ್ಲಿ? ಎದುರ್ಕೊಂಡ್ಬಿಟ್ಟವನಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ ಸರ್. ಭಯ ಬಿದ್ದಿದ್ದಾನೆ ಸರ್. ಅವನು ಭಯ ಬಿದ್ದು 1 ಅಡಿ 2 ಅಡಿ ಪಕ್ಕಕ್ಕೆ ಹೆಜ್ಜೆ ಇಕ್ಕಿದ ಸರ್. ಅಂದ್ರೆ ಇದನ್ನ ನೋಡ್ದ ಅವನು ಯಾರು ವೆಪನ್ ತೆಗೆದಿದ್ದಲ್ವಾ ಸರ್? ಈಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇ ಒಪ್ಕೊಂತಾನೆ. ಅರ್ಥ ಆಯ್ತಾ ಸರ್? ಈಗ ಹೇಳಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್? ಪೊಲೀಸ್ ಅವ್ರು ಬಿಡಲ್ಲ ಸರ್, 100% ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆಲ್ಲರಿಗೂ? ಸರ್ ನನ್ನ ಹೆಸರು ಪ್ರಮೋದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್. ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ, ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದರೆ ಆ ಮಟ್ಟಿಗೆ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಿಮಗೆ ನಮ್ಮ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್. ರಿಕ್ವೆಸ್ಟು ಸರ್. ಸರ್ ಅಲ್ಲ, ನಾನು ಏನು ಹೇಳ್ತೇನೆ ಕೇಳಿ. ಪರ್ಸನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ತುಂಬ ಥ್ರೆಟ್ನಿಂಗ್ ಆಗ್ತಾಯಿದೆ ಸರ್. ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೊಗೋಬೇಕಾಯ್ತು, ತೊಗೊಂಡಿದ್ವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ. ಯಾಕೆಂದರೆ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್. ಒಂದು ಅದು ಇಲ್ಲ ಅಂದ್ರೆ ಅಲ್ಲಿ ಕೂತ್ಕೊಡ್ತೀವಿ. ನಾನು ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟ್ನಿಂಗ್ ಬರ್ತಾ ಇದ್ದಾನೆ ಸರ್. ಲಾಸ್ಟು ಇನ್ಸ್ಪೆಕ್ಟ್ರು ಯಾರು ಜ್ಞಾನಭಾರತಿ ಇನ್ಸ್ಪೆಕ್ಟರ್, ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದರೆ ವೆಪನ್ ತಗ ಬಂದಿದೆ. ಈಗ ನಾನು ನ್ಯಾಯ ತೊಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ ಇಸ್ ನೋ ಅದರ್ ವೇ. ಎರಡನೇದು, ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಇನ್ನೊಂದು ಸಲ ನನ್ನ ವಿಚಾರಕ್ಕೆ, ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಅಲ್ಲ, ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ.